ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಸಂಭ್ರಮ ಮನೆ ಮಾಡಿದೆ. ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸೂರ್ಯನ ಚುಂಬನ ಇದೀಗ ಶಿವಲಿಂಗಕ್ಕೆ ಭಾಸ್ಕರದ ಮಹಾ ಸೂರ್ಯ ಅಭಿಷೇಕ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಈ ಹಬ್ಬದಂದು ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶ ಆಗುವಂತಹ ಗಳಿಗೆ ದಿವ್ಯ ಕ್ಷಣಗಳನ್ನು ಕಣ್ತುಂಬಿಕೊಂಡ ಭಕ್ತ ಸಮೂಹ ಇದೀಗ ದೇಗುಲದಲ್ಲಿ ಹರ ಹರ ಮಹದೇವ್ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಕ್ರಾಂತಿ ಹಬ್ಬದ ದಿನ ಶಿವನಿಗೆ ಭಾಸ್ಕರನ ನಮನವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಸಂಭ್ರಮ ಜೋರಾಗಿ ನಡೀತಾ ಇದೆ. ಈಗ ಗವಿಗಂಗಾಧರೇಶ್ವರ ಸನ್ನಿಧಿ ಏನಿದೆ ಅಲ್ಲಿ ಸೂರ್ಯನ ಚುಂಬನ ಆಗೋದಕ್ಕೆ ತಯಾರಿದೆ. ಶಿವಲಿಂಗಕ್ಕೆ ಭಾಸ್ಕರನ ಮಹಾಸೂರ್ಯ ಅಭಿಷೇಕ ಮಾಡೋದಕ್ಕೂ ಕೂಡ ಎಲ್ಲ ರೀತಿ ರೆಡಿ ಆಗಿದೆ. ಹಬ್ಬದೊಂದು ಗಂಗಾಧರನಿಗೆ ಸೂರ್ಯ ರಶ್ಮಿ ಸ್ಪರ್ಶ ಆಗುತ್ತೆ. ದಿವ್ಯ ಕ್ಷಣಗಳನ್ನ ಕಣ್ತುಂಬಿಕೊಂಡ ಭಕ್ತ ಸಮೂಹ ದೇಗುಲದಲ್ಲಿ ಹರ ಹರ ಮಹದೇವ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಅಲ್ಲಿನ ಭಕ್ತಗಣ. ಸಂಕ್ರಾಂತಿ ಹಬ್ಬದ ದಿನ ಶಿವನಿಗೆ ಭಾಸ್ಕರನ ನಮನವನ್ನ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಆ ಒಂದು ಸೂರ್ಯನ ಕಿರಣ ಆ ಒಂದು ಸೂರ್ಯನ ರಶ್ಮಿ ಕಿರಣ ಯಾವ ರೀತಿಯಾಗಿ ಶಿವಲಿಂಗದ ಮೇಲೆ ಬೀರ್ತಾ ಇದೆ ಅಂತ. ಇನ್ನು ಸಂಕ್ರಾಂತಿ ಹಬ್ಬದ ದಿನ ಶಿವನಿಗೆ ಭಾಸ್ಕರನ ನಮನ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಶಿವಲಿಂಗವನ್ನ ಸ್ಪರ್ಶಿಸಿ ಪಥವನ್ನ ಬದಲಿಸಿದಂತಹ ಸೂರ್ಯ ಪಥ ಇದೀಗ ದಕ್ಷಿಣದಿಂದ ಉತ್ತರಕ್ಕೆ ಪಥವನ್ನ ಬದಲಿಸಿದ ಸೂರ್ಯ ಸಂಜೆ 5 ಗಂಟೆಯಿಂದ 19 ಶುಭ ಮುಹೂರ್ತದಲ್ಲಿ ಚಮತ್ಕಾರವನ್ನ ಬೆಳಕಿಸಿದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಅದನ್ನ ಕಣ್ತುಂಬಿಕೊಳ್ಳಲು ಅಂತ ಅಲ್ಲಿನ ಜನರು ಕೂಡ ಅಷ್ಟೇ ಕಾತರದಿಂದ ಕಾಯ್ದು ಈಗ ಅದನ್ನ ನೋಡಿ ಪುನೀತರಾಗಿದ್ದಾರೆ. ನಿಜಕ್ಕೂ ಇದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸಂಕ್ರಾಂತಿ ಸಂಭ್ರಮದ ಒಂದು ವಿಶೇಷ ಅಂತಂದ್ರೆ ತಪ್ಪಾಗ್ಲಾರ್ದು. ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸೂರ್ಯನ ಚುಂಬನ ಆಗೋದನ್ನ ನೋಡೋದಕ್ಕೆ ಒಂಥರ ವಿಸ್ಮೀಯರಾಗಿ ಅಲ್ಲಿರುವಂತಹ ಎಲ್ಲಾ ಭಕ್ತಗಣ ಅದ್ದೂರಿಯಾಗಿ ಅದನ್ನ ಕಣ್ತುಂಬಿಕೊಂಡು ತಮ್ಮ ಮನಸ್ಸನ್ನ ಹಗುರಗೊಳಿಸಿಕೊಂಡಿದ್ದಾರೆ. ಸರ್ ಅದು ಮಾಡಿದ್ರೆ ಇಷ್ಟಾನೆ ಮಾಡ್ತಿದ್ದಾನೆ ಹೇಳಿ ಅಂತಾನೆ ಮಾಡ್ತೀನಿ. ಪ್ಲಾಸ್ಟಿಕ್ ಕೊಟ್ಟು ಹಿಂದೆ 3 ಜನ ಬರ್ತಾರಮ್ಮ ನಾನು ಆಚೆ ಹೋಗ್ಬೇಕು. ಬನ್ನಿ 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 ಬರ್ತಾರೆ ಇದು ಬೆಂಗಳೂರಿನ ಜನರು, ಮುಖ್ಯವಾಗಿ ಬೆಂಗಳೂರು ಜನರು ಅಂತಲ್ಲ, ಅಲ್ಲಿ ಯಾರೆಲ್ಲ ಶಿವಲಿಂಗವನ್ನ ನಂಬ್ತಾರೆ, ಗವಿಗಂಗಾಧರೇಶ್ವರನನ್ನ ನಂಬ್ತಾರೆ, ಎಲ್ಲರೂ ಕೂಡ ಹೊರ ರಾಜ್ಯದಿಂದ ಕೂಡ ಬಂದಿದ್ದಾರೆ. ಜೊತೆಗೆ ಈ ಒಂದು ಸಂಭ್ರಮ ಏನಿದೆ ಅದು ಈ ಸೂರ್ಯ ಚುಂಬನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತಾನೆ ಅದ್ದೂರಿಯಾಗಿ ಜನ ಅಲ್ಲಿ ಅದ್ದೂರಿತನವನ್ನ ಮಾಡ್ಕೊಂಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಎಷ್ಟೋ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಆ ಶಿವಲಿಂಗದ ಮೇಲೆ ಬೀಳುವಂತಹ
ಒಂದು ಸೂರ್ಯನ ಚುಂಬನವನ್ನು ನೋಡೋದಕ್ಕೆ, ಜೊತೆಗೆ ಅಲ್ಲಿನ ಅಭಿಷೇಕಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಗವಿ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಹಾಗೆ ಸೂರ್ಯನ ಚುಂಬನವನ್ನು ಕಣ್ತುಂಬಿಕೊಂಡು ಪುನೀತರಾದರು. ಹಬ್ಬದೊಂದು ಸೂರ್ಯ ಸ್ಪರ್ಶವನ್ನು ಮಾಡೋದನ್ನು ಕೂಡ ಕಾಣ್ತಾ ಇದ್ರು. ಈ ದಿವ್ಯ ಕ್ಷಣಗಳನ್ನು ಕಣ್ತುಂಬಿಕೊಂಡಿದ್ದಾರೆ ಅಲ್ಲಿನ ಭಕ್ತ ಸಮೂಹ. ನಿಜಕ್ಕೂ ಒಂದು ಥರ ಮನಸ್ಸಿನಲ್ಲಿ ಇರುವಂತಹ ಭಾಸ ಆಗಿರುವಂಥದ್ದು ಏನೇ ಇದ್ರೂ ಕೂಡ ಆ ಒಂದು ದೃಶ್ಯವನ್ನು ನೋಡಿದ ಕೂಡಲೇ ಎಲ್ಲವೂ ಮಾಯ ಆಗುತ್ತೆ ಅನ್ನೋದು ಅಲ್ಲಿನ ಪ್ರತೀತಿ. ಇನ್ನು ದೇಗುಲದಲ್ಲಿ ಹರಹರ ಮಹಾದೇವಂತ ಅಲ್ಲಿನ ಭಕ್ತಗಣ ಘೋಷಣೆಗಳನ್ನು ಕೂಗ್ತಾ ದೊಡ್ಡ ಅಂದರೆ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ಶಿವನಿಗೆ ದೊಡ್ಡ ಹಬ್ಬದ ರೀತಿಯಲ್ಲಿ ಅಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಶಿವಲಿಂಗವನ್ನು ಸ್ಪರ್ಶಿಸಿ ಪಥ ಬದಲಿಸಿದ್ದಾನೆ ಈಗ ಆಲ್ರೆಡಿ ಸೂರ್ಯ. ಆ ಪಥ ಏನು ದಕ್ಷಿಣದಿಂದ ಉತ್ತರಕ್ಕೆ ಪಥವನ್ನು ಬದಲಿಸಿದ ಸೂರ್ಯ. ಸೊ ಅಂದರೆ ಸಂಜೆ ಈಗ 5 ಗಂಟೆಯಿಂದ 19 ನಿಮಿಷಗಳ ಕಾಲ ಮಾತ್ರ ಈ ಶುಭ ಮುಹೂರ್ತದಲ್ಲಿ ಮಾತ್ರ ಇಂತಹ ಚಮತ್ಕಾರಗಳು ನಡೆದಿರೋದು. ಇದರ ಸಂಭ್ರಮ ಹೆಚ್ಚಿಸುವಂತೆ ಬೆಂಗಳೂರಿನ ಪ್ರಸಿದ್ಧ ಗವಿ ಗಂಗಾಧರೇಶ್ವರ ದೇಗುಲ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಕೌತುಕವೊಂದಕ್ಕೆ ಸಾಕ್ಷಿಯಾಗಿದೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ತನ್ನ ದಿಕ್ಕನ್ನು ಬದಲಿಸುವ ಗಳಿಗೆ ಇದಾಗಿದೆ. ಹಾಗಾಗಿ ಆ ಒಂದು ಸ್ಪರ್ಶ ಅಲ್ಲಿ ಶಿವಲಿಂಗನ ಮೇಲೆ ಬೀಳುತ್ತೆ. ಈ ಶುಭ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳು ಆ ಒಂದು ಗವಿ ಗಂಗಾಧರೇಶ್ವರ ದೇಗುಲದಲ್ಲಿರುವಂತಹ ಶಿವನ ಲಿಂಗದ ಮೇಲೆ ಬೀಳುತ್ತೆ. ಹಾಗಾಗಿ ಏನು ನಂದಿ ಮೂಲಕ ದೇಗುಲ ಪ್ರವೇಶಿಸಿ ಸೂರ್ಯನ ಈ ಒಂದು ರಶ್ಮಿ ಬೆಳಕು ಶಿವಲಿಂಗದ ಮೇಲೆ ಬಿದ್ದು ಆಮೇಲೆ ಗಂಗಾಧರನಿಗೆ ಅಭಿಷೇಕ ಮಾಡುವಂತೆ ಕಂಡುಬರುತ್ತೆ. ಇದು ಅಲ್ಲಿನ ಪ್ರತೀತಿ ಕೂಡ. ಹಾಗೆ ಮೊದಲು ಅಲ್ಲಿನ ನಂದಿ ವಿಗ್ರಹವನ್ನು ಸ್ಪರ್ಶಿಸ್ತಾರೆ. ತದನಂತರ ಅಲ್ಲಿ ಪ್ರಧಾನ ಬಾಗಿಲು ಮೂಲಕ ಗರ್ಭಗುಡಿಯನ್ನು ಪ್ರವೇಶಿಸಿ ಆಮೇಲೆ ಶಿವಲಿಂಗ ಅಡಿಯಿಂದ ಮೇಲೇರಿ ಬಳಿಕ ಇಡೀ ಶಿವಲಿಂಗವನ್ನು ಸೂರ್ಯನ ರಶ್ಮಿ ಕಿರಣ ಆವರಿಸುತ್ತೆ. ದೇವರ ದರ್ಶನಕ್ಕೆ ಸುಮಾರು 200 ಮೀಟರ್ನಷ್ಟು ಉದ್ದದ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ರು. ದೇವಸ್ಥಾನದ ಆವರಣದಲ್ಲಿ LED ಸ್ಕ್ರೀನ್ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಯಾಕಂದರೆ ಎಷ್ಟೋ ಜನಕ್ಕೆ ಅಲ್ಲಿ ಕಾಣೋದಿಲ್ಲ. ಇನ್ನು ಬಾಕಿ ಎಷ್ಟೋ ಜನ ಬಂದಿರೋರು ಅಲ್ಲಿ LED ಸ್ಕ್ರೀನಲ್ಲಿ ನೋಡಿ ಅಲ್ಲಿ ಒಂದು ದೇವರ ಸನ್ನಿಧಿಯಲ್ಲಿ ನೋಡಬಹುದಾಗಿದೆ. ಹಾಗಾಗಿ LED ಸ್ಕ್ರೀನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮೋಡ ಕವಿದ ವಾತಾವರಣ ಇತ್ತು ಇವತ್ತು. ಇದ್ರ ಬಗ್ಗೆ ಮತ್ತಷ್ಟು ಇದರ ವಿಶೇಷತೆ ಏನು ಎಲ್ಲವನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಖ್ಯಾತ ಜ್ಯೋತಿಷಿ ಹಾಗೆ ವಾಸ್ತು ತಜ್ಞರಾದಂತಹ ನಮ್ಮ ಅರ್ಜುನ್ ರಾವ್ ಗುರುಜಿಯವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಗುರುಜಿ, ಮೊದಲನೇದಾಗಿ ನಮಸ್ಕಾರ. ಹಾಗೆ ಇವತ್ತಿನ ಈ ವಿಶೇಷ ವಾತಾವರಣ ಏನಿದೆ, ಸೂರ್ಯ ಸ್ಪರ್ಶ ಆಗುವಂಥದ್ದು ಶಿವಲಿಂಗವನ್ನ, ಸೊ ಯಾಕೆ ಸ್ಪರ್ಶ ಆಗುತ್ತೆ, ಏನು ಇದರ ಹಿನ್ನೆಲೆ ತಿಳಿಸ್ಕೊಡಿ. ನಾಡಿನ ಜನತೆ ರಾಜವಾಸಿ ವಾಹಿನಿಯಿಂದ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಮಕರ ಸಂಕ್ರಾಂತಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ಏನಕ್ಕೆ ಈ ಮಕರ ಸಂಕ್ರಮಣ ಅಂತಕ್ಕಂಥದ್ದು, ಈ ಉತ್ತರಾಯಣ ಮತ್ತು ದಕ್ಷಿಣಾಯನೆ ಅಂತಕ್ಕಂಥದ್ದು, ಉತ್ತರಾಯಣ ಪುಣ್ಯಕಾಲದಲ್ಲಿ ನೋಡಿ ಸೂರ್ಯದೇವರು ಆ ಭಗವಂತನ ಸೃಷ್ಟಿಸ್ಥಿತಿ ಲಯಕಾರಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಲಯಕಾರಕನಾಗಿರ್ತಕ್ಕಂಥವನಿಗೆ ಭಗವಂತನಿಗೆ ಪಾದಸ್ಪರ್ಶದಿಂದ ಅಂದರೆ ನಂದಿಯಿಂದ ಪಾದಸ್ಪರ್ಶ ಮಾಡಿಕೊಂಡು ಮುಖದವರೆಗೂ ಆ ಒಂದು ಪಾಣಿಪೀಠದವರೆಗೂ ಸೂರ್ಯಕಿರಣ ಬೀಳ್ತಕ್ಕಂಥದ್ದು. ಏನು ವಿಶೇಷತೆ ಏನಂತಂದರೆ, ಇನ್ನು ಮೇಲಿಂದ ಈ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆಗ್ತಕ್ಕಂಥದ್ದು. ಈ ಉತ್ತರಾಯಣ ಪುಣ್ಯಕಾಲ ಅನ್ನೋದಕ್ಕೆ ಫಸ್ಟು ನಾವು ತಿಳಿದುಕೊಳ್ಳೋದನ್ನ, ಏನಕ್ಕೆ ಈ ಉತ್ತರಾಯಣ ಪುಣ್ಯಕಾಲ ಅಂತೀವಿ ಅಂದರೆ, ಇಂಥ ಒಂದು ಸನ್ನಿವೇಶಕ್ಕೋಸ್ಕರನೇ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ತಮ್ಮ ದೇಹವನ್ನು ತ್ಯಾಗ ಮಾಡಲಿಕ್ಕೋಸ್ಕರ ಉತ್ತರಾಯಣ ಪುಣ್ಯಕಾಲವನ್ನು ಕಾಯ್ತಾಯಿದ್ರು. ಯಾಕಂದರೆ ಶರಶೈನಲ್ಲಿ 53 ದಿನಗಳ ಕಾಲ ನಿದ್ರೆಯನ್ನು ಮಾಡ್ತಾಯಿದ್ರು. ಪಾರ್ಥ ಬಿಲ್ಲು ಬಾಣ ಹೊಡೆದಾಗ ಆ ದೇಹ ಛಿದ್ರವಾಗಿ ಆ ಮುಳ್ಳುಗಳ ಮೇಲೆ ಮಲಗಿರ್ತಾರೆ. ಅವ್ರಿಗೆ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಉತ್ತರಾಯಣ ಪುಣ್ಯಕಾಲ ಅಂತ ಒಂದು ಪುಣ್ಯಕಾಲ ಬರಲಿ, ಆ ನಂತರ ನಾನು ತ್ಯಾಗ ಮಾಡ್ತೀನಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದರು. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನೋಡಿ, ದಕ್ಷಿಣಾಯನ ಇಂಥದ್ವರೆಗೂ ನಡೀತಾ ಇರ್ತಕ್ಕಂಥದ್ದು. ಆದರೆ ಇವತ್ತಿನ ದಿನದಿಂದ ಉತ್ತರಾಯಣ ಪುಣ್ಯಕಾಲ ಆಗ್ತಕ್ಕಂಥದ್ದು. ಯಾಕೆ ಅಂತಂದರೆ, ಮಕರ ರಾಶಿಗೆ ಪ್ರವೇಶ ಆಗ್ತಾ ಇರ್ತಕ್ಕಂಥದ್ದು ಸೂರ್ಯದೇವರು ತನ್ನ ಮಗನ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿ ಒಳಗಡೆ ಪ್ರವೇಶ ಆಗ್ತಕ್ಕಂಥದ್ದು. ನೋಡಿ, ತಂದೆ ಮಗನ ಒಂದು ಸಮಾಗಮನ ಅಂತ ಹೇಳ್ತೀವಿ.
ಈ ಮಕರ ರಾಶಿಗೆ ಸಂಪರ್ಕ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ತನ್ನ ಮಗನ ರಾಶಿಗೆ ಬಂದಿರತಕ್ಕಂಥ ಸೂರ್ಯದೇವರಿಗೆ ಮೊದಲಿಗೆ ಭಗವಂತನನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು. ಇನ್ನು ಮುಂದೆ ಉತ್ತರಾಯಣ ಪುಣ್ಯಕಾಲಕ್ಕೆ ನಾವು ಒಳ್ಳೊಳ್ಳೆ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಒಳ್ಳೊಳ್ಳೆ ಕಾರ್ಯಗಳನ್ನು ಮುಂದುವರಿಸ್ತಕ್ಕಂಥದ್ದು. ಇಷ್ಟು ದಿನ ದಕ್ಷಿಣಾಯನದಲ್ಲಿ ಯಮದಿಕ್ಕು ಕಡೆಗೆ ಹೋಗ್ತಾ ಇದ್ದಿದ್ದು ಈಗ ಸೂರ್ಯ ಭಗವಾನರು ಈಗ ಉತ್ತರಾಯಣ ಪುಣ್ಯಕಾಲಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಮಕರ ಸಂಕ್ರಮಣ ದಿನ ಈ ಒಂದು 2 ನೆನ್ನೆ ಮಾಡಬೇಕಾ ಇವತ್ತು ಮಾಡಬೇಕು ಅಂತ ಕೆಲವು ಜನಗಳಲ್ಲಿ ಗೊಂದಲ ಇತ್ತು. ಹಾಗಾಗಿ ಉತ್ತರಾಯಣ ಪುಣ್ಯಕಾಲ ಬಂದು ಈ ದಿನವೇ ಮಾಡಬೇಕು ಅನ್ನೋದು ಪ್ರತೀತಿ. ಯಾಕಂದರೆ ಸೂರ್ಯನ ಪತನ ಸಂಚಲನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಒಂದು ದಿನದ ಮಟ್ಟಿಗೆ ಸ್ವಲ್ಪ ಮುಂದೂಡ್ಕೊ ಹೋಗ್ತಕ್ಕಂಥದ್ದು. ಹಾಗಾಗಿ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ಆ ಸೂರ್ಯನ ಕಿರಣ ಆ ಭಗವಂತನ ಮೇಲೆ ನಮಸ್ಕಾರವನ್ನು ಮಾಡಿ ಇನ್ನು ಮೇಲೆ ಉತ್ತರಾಯಣ ಪುಣ್ಯಕಾಲಕ್ಕೆ ಹೋಗ್ತಕ್ಕಂಥದ್ದು ಅಮ್ಮ. ಎಸ್ ಗುರುಜಿ, ಇನ್ನು ಮತ್ತೊಂದು ಪ್ರಶ್ನೆ ಅಂತಂದ್ರೆ 2025ರಲ್ಲಿ ಸೂರ್ಯ ರಶ್ಮಿ ಅಂದ್ರೆ ಆ ಸ್ಪರ್ಶ ಶಿವಲಿಂಗವನ್ನ ಸ್ಪರ್ಶಿಸಿರ್ಲಿಲ್ಲ. ಸೊ ಯಾವ ಕಾರಣಕ್ಕೆ ಅದು ಆಗಿಲ್ಲ ಅಂತ? ಇಲ್ಲ, ಮೋಡದ ವಾತಾವರಣ ಇರೋದ್ರಿಂದ ಓದ್ಸಲಿ ಸರಿಯಾಗಿ ಅದಾಗಿಲ್ಲ. ಹಾಗಾಗಿ ಕೆಲವರಲ್ಲಿ ಗೊಂದಲ ಇದೆ. ಏನಂದರೆ ಮೋಡ ಕವಿದ ವಾತಾವರಣ ಇತ್ತು, ಮುಂದೆ ಪೃಥ್ವಿ ಮೇಲೆ ಏನೇನು ಅನಾಹುತಗಳು ಜರುಗುತ್ತೋ ಏನೋ, ಸೂರ್ಯನಿಗೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗೋಯಿತು, ಸೂರ್ಯನಿಗೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನಾರಾಯಣನಿಗೆ ಒಂದು ಮೋಡ ಕವಿದ ವಾತಾವರಣ ಇತ್ತು ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅದೇನೂ ಇಲ್ಲ. ಈ ವರ್ಷವೂ ಕೂಡ ಗಂಡಾಂತರ ಖಚಿತವಾಗಿರ್ತಕ್ಕಂಥದ್ದೇ. ಕೆಲವು ರಾಶಿ ನಕ್ಷತ್ರಗಳಿಗಂತೂ ಗಂಡಾಂತರ ತಪ್ಪಿದ್ದಲ್ಲ. ಯಾಕಂದರೆ ಮಕರ ರಾಶಿಗೆ ಹೋಗಿರ್ತಕ್ಕಂಥದ್ದು ಸೂರ್ಯ ದೇವರು ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದು ಕೆಲವು ರಾಶಿಗಳಿಗೆ ಅನುಕೂಲವಾಗ್ತಕ್ಕಂಥದ್ದು, ಕೆಲವು ರಾಶಿಗೆ ಅನಾನುಕೂಲವಾಗ್ತಕ್ಕಂಥದ್ದು, ಅತಿವೃಷ್ಟಿ ಅನಾವೃಷ್ಟಿಗಳ ಸಂಭವ ಆಗ್ತಕ್ಕಂಥದ್ದು. ಇನ್ನು ಬರುವಂಥ ಪರಾಭವ ಸಂವತ್ಸರದಲ್ಲಿ ನೋಡಿ, ಹಂದಿ ಮೇಲೆ ಕುಂತ್ಕೊಂಡಿರ್ತಕ್ಕಂಥ ಒಂದು ಹೆಣ್ಣು ದೇವತೆ, ಅವಳು 9 ಕೈಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದು ಬರೋ ಸಂವತ್ಸರದಲ್ಲಿ. ಹಾಗಾಗಿ ಅನಾಹುತಗಳು ಉತ್ತರ ಭಾಗಕ್ಕೆ ಅನಾಹುತಗಳು ಜರುಗ್ತವೆ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಕೆಲವ್ರಿಗಲ್ಲಿ ನಾನು ಬೇಡ್ಕೊಳ್ಳೋದಿಷ್ಟೇ, ಭಕ್ತಾದಿಗಳಲ್ಲಿ ಯಥೇಚ್ಛವಾಗಿ ಪರಮೇಶ್ವರನನ್ನು ಜಾಸ್ತಿ ಪೂಜೆ ಮಾಡ್ತಕ್ಕಂಥದ್ದು, ವಿಷ್ಣು ದೇವಾಲಯಗಳಿಗೆ ಹೋಗ್ತಕ್ಕಂಥದ್ದು, ನದಿ ತೀರಗಳಿಗೆ ಹೋಗಿ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು, ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಯಾವ್ಯಾವ ಪುಣ್ಯಕರ್ತ ಕಾರ್ಯಗಳನ್ನು ಮಾಡ್ತೀವಿ ಖಂಡಿತವಾಗೂ ನಿಮಗೆಲ್ಲ ಇಡೀ ಮನುಕೂಲಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಅಮ್ಮ. ಗುರುಗಳೇ, ಇನ್ನು ಗವಿ ಗಂಗಾಧರೇಶ್ವರನ ಪೂಜೆ ಮಾಡೋದಕ್ಕೆ ಬಹುಮುಖ್ಯವಾಗಿ ಯಾವ ರೀತಿಯಾಗಿ ಏನಾದರೂ ಕಟ್ಟುನಿಟ್ಟಿನ ಕ್ರಮಗಳನ್ನೇನಾದರೂ ಕೈಗೊಳ್ಬೇಕಾ ಹೇಗೆ ಅಂತ? ಗವಿ ಗಂಗಾಧರೇಶ್ವರನ ಮತ್ತೊಮ್ಮೆ ಕೇಳಮ್ಮ ಇನ್ನೊಂದ್ಸಲಿ. ಗವಿ ಗಂಗಾಧರೇಶ್ವರನ ಪೂಜೆ ಮಾಡೋದಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಏನಾದರೂ ಇದೆಯಾ ಅಂತ? ಖಂಡಿತ. ಯಾಕೆಂದರೆ ನೋಡಿ, 6 ತಿಂಗಳ ಕಾಲ ದಕ್ಷಿಣಾಯನ, ಇನ್ನು 6 ತಿಂಗಳ ಕಾಲ ಉತ್ತರಾಯಣ ಪುಣ್ಯಕಾಲ ಅಂತ ಬರ್ತಕ್ಕಂಥದ್ದು. ಈ ಪುಣ್ಯತಮವಾಗಿರ್ತಕ್ಕಂಥ ದಿನಕ್ಕೋಸ್ಕರನೇ ಎಷ್ಟೋ ಜನ ಸಾಧು ಸಂತರು ಪುಣ್ಯವಂತರು ಎಷ್ಟೋ ಜನ ಕಾಯ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಟ್ಟುನಿಟ್ಟಿನ ಏನು ಅಂತಂದರೆ, ಸೂರ್ಯದೇವರು ಇಡೀ ಜಗತ್ತಿಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯದೇವರು ಸೃಷ್ಟಿಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಶಿವನಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಇನ್ನೊಂದು ಉತ್ತರ ದಿಕ್ಕಿಗೆ ಅಂದರೆ ಕುಬೇರನ ದಿಕ್ಕಿಗೆ ಹೋಗ್ತಕ್ಕಂಥದ್ದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಏನು ಅನುಷ್ಠಾನಗಳನ್ನು ಮಾಡ್ತೀವಿ ಅದು ನಮಗೆ ಮುಂದಿನ ದಿನಗಳಲ್ಲಿ ಫಲ ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಉತ್ತರಾಯಣ ಪುಣ್ಯಕಾಲಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ನೋಡಿ, ಮಹಾಭಾರತದಲ್ಲಿ ಪಿತಾಮಹರೇ ಕಾಯ್ತಾ ಇರ್ತಾರೆ ಅಂದರೆ ಸಾಮಾನ್ಯವಾಗಿರ್ತಕ್ಕಂಥ ನಾವುಗಳು ಯಾವ ರೀತಿ ಕಾಯಬೇಕು, ಅದಕ್ಕೆ ನೇಮನಿಷ್ಠೆಯಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಮಹಾವಿಷ್ಣುವನ್ನು ಜಪತಪಗಳನ್ನು ಮಾಡ್ತಕ್ಕಂಥದ್ದು, ಸಹಸ್ರನಾಮಗಳನ್ನು ಪಠನೆ ಮಾಡ್ತಕ್ಕಂಥದ್ದು, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾ ಇದ್ದರೆ ಖಂಡಿತವಾಗೂ ಮನುಕುಲಕ್ಕೆ, ನಮ್ಮ ಇಡೀ ಪೃಥ್ವಿಗೆ, ಇಡೀ ಭರತ ಭೂಮಿಗೆ, ಇಡೀ ಪ್ರಪಂಚದಾದ್ಯಂತ ಎಲ್ಲ ಸುಭಿಕ್ಷವಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಮ್ಮ. ಗುರುಗಳೇ, ಇನ್ನು ಸಂಭ್ರಮ ಹೆಚ್ಚಾಗ್ತಾ ಇದ್ದಂತೆ ಜನರಿಗೂ ಕೂಡ ಅಷ್ಟೇ ಖುಷಿ ಇರುತ್ತೆ. ಸೊ ಈ ವಿಚಾರವಾಗಿ ಜನರು ಅಲ್ಲಿ ಬಂದು ಆ ಗವಿ ಗಂಗಾಧರೇಶ್ವರನನ್ನ ನೆನೆದಾಗ ಭಕ್ತರಲ್ಲಿ ಏನೆಲ್ಲ ಸಂಚಲನ ಮೂಡಬಹುದು? ಇಲ್ಲಿ ಒಂದು ಹೇಳಬೇಕು ಅಂದರೆ, ಗವಿ ಗಂಗಾಧರೇಶ್ವರನ ಈ ಸಲ ಅಲ್ಲಿ ಜನಗಳಿಗೆ ಆ ರಶ್ಮಿ ಕಿರಣವನ್ನು ದರ್ಶನ ಮಾಡಲಿಕ್ಕೆ ಅನುಕೂಲ ಆಗಲಿಲ್ಲ. ಯಾಕಂದರೆ ತಂಡೋಪತಂಡವಾಗಿ ಲಕ್ಷಾಂತರ ಜನ ಸೇರಿರ್ತಕ್ಕಂಥದ್ದು ಗವಿ ಗಂಗಾಧರೇಶ್ವರದ ಸನ್ನಿಧಿಲಿ. ಹಾಗಾಗಿ ಹೊರಗಡೆ ನಿಂತ್ಕೊಂಡು LED ಮುಖಾಂತರ TV ಮುಖಾಂತರ ದರ್ಶನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಭಕ್ತರುಗಳು. ಅವರಲ್ಲಿ ನಿರಾಶೆ ಆಗಬೇಡಿ ಅಂತ ನಾನು ಕಳಕಳಿಯಿಂದ ನಮ್ಮ ವಾಹಿನಿ ಮುಖಾಂತರದಿಂದ ಅವ್ರಿಗೆ ಭಕ್ತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾಕಂದರೆ ನೀವು ಒಳಗಡೆ ಹೋಗಿ ಆ ಸೂರ್ಯಕಿರಣದ ರಶ್ಮಿ ದರ್ಶನ ಮಾಡಲಿಲ್ಲ ಅನ್ನೋದಕ್ಕೋಸ್ಕರ ಬೇಜಾರಾಗಬೇಡಿ. ಆದರೆ ಒಳಗಡೆ ಹೋಗಿ ಶಿವನನ್ನು ದರ್ಶನ ಮಾಡಿ, ಆ ಕಿರಣವನ್ನು ಸ್ಪರ್ಶ ಮಾಡ್ತಕ್ಕಂಥದ್ದು ದರ್ಶನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ,
ಅದು ಟಿ ವಿ LED ನೋಡಿದ್ರಲ್ಲ ಅದರಲ್ಲೇ ಕಣ್ ತುಂಬ್ಕೊಳ್ಳಿ. ಆದರೆ ನಾನು ಭಕ್ತಾದಿಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದರೆ ಪರಮೇಶ್ವರನ ಸಾಕ್ಷಾತ್ವಾಗಿ ದರ್ಶನ ಮಾಡ್ತಕ್ಕಂಥದ್ದು. ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಲ್ಲಿ ಗವಿಗಂಗಾಧರೇಶ್ವರನಲ್ಲಿ ಸುಮಾರು ಈ ಯುಗದಲ್ಲ, ಅದು ಪುರಾತನವಾಗಿರ್ತಕ್ಕಂಥ ಯುಗಗಳಿಂದ ಬಂದಿರತಕ್ಕಂಥ ಅದು ಪಾಣಿಪೀಠ, ಅದು ಪರಮೇಶ್ವರನಿರ್ತಕ್ಕಂಥ ಸಾನ್ನಿಧ್ಯ, ಅದು ಈಗಿನ ಕಾಲದ್ದಲ್ಲ. ಹಾಗಾಗಿ ಅಲ್ಲಿ ವಿಶೇಷತೆ ಏನಂತಂದರೆ ನೋಡಿ, ಏನು ಹೇಳಿ, ಅಲ್ಲಿ ರಶ್ಮಿ ಕಿರಣ ಆ ಸ್ವಾಮಿ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು, ಅಲ್ಲಿ ಗೆರೆಯನ್ನು ಕಾಣ್ತದೆ ಲಿಂಗದ ಮೇಲೆ. ಆ ಲಿಂಗದ ಅಭಿಷೇಕ ಮಾಡ್ತಾ ಇರಬೇಕಾದ್ರೂ ಕೂಡ ಒಂದು ಜನವಾರದ ರೀತಿಯಲ್ಲಿ, ದಾರದ ರೂಪದಲ್ಲಿ, ನಾಮದ ರೂಪದಲ್ಲಿ ಆ ಲಿಂಗದ ಮೇಲೆ ಕಾಣುತ್ತೆ. ಹಾಗಾಗಿ ಆ ಒಂದು ದರ್ಶನವನ್ನು ಮಾಡ್ತಕ್ಕಂಥದ್ದು, ಸ್ವಾಮಿಗೆ ದರ್ಶನವನ್ನು ಮಾಡಲಿ, ಪುನೀತರಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಯಾರೂ ನಿರಾಶೆ ಆಗೋದು ಬೇಡ, ನಿಧಾನವಾಗಿ ಹೋಗಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಾಂಸಾರಿಕ ಜೀವನದಲ್ಲಿ ಎಷ್ಟೋ ಜಂಜಾಟಗಳಿರ್ತವೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗಬೇಕು, ಒಳ್ಳೊಳ್ಳೆ ಕೆಲಸಕ್ಕೆ ಉದ್ಯೋಗಕ್ಕೆ ಹೋಗಬೇಕು ಅನ್ನೋದು ಎಷ್ಟೋ ಜನ ಇರ್ತದೆ. ಕೇಳ್ಕೊಳ್ಳಿ, ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಕೇಳ್ಕೊಳ್ಳಿ. ಆ ಭಗವಂತನಲ್ಲಿ ಲೀನವಾಗಿರಿ ಅಂತ ಕೇಳ್ಕೊಳ್ತೇನೆ. ಈ ಸಂದರ್ಭದಲ್ಲಿ ನಿರಾಶೆ ಆಗೋದು ಬೇಡ. ಕೆಲವ್ರಿಗೆ ಎಷ್ಟೋ ಜನ ದರ್ಶನ ಆಗಲ್ಲ, ಅಲ್ಲಿ ಅಷ್ಟು ಕ್ಯೂ ಇದೆ, ಅಷ್ಟು ಲಕ್ಷೋಪಲಕ್ಷವಾಗಿ ತಂಡೋಪತಂಡವಾಗಿ ಅಲ್ಲಿ ಗವಿಗಂಗಾಧರೇಶ್ವರ ಸಾನ್ನಿಧ್ಯಕ್ಕೆ ಬಂದಿದ್ದಾರೆ. ಹಾಗಾಗಿ ಭಕ್ತ ಮಹಾಶಯರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಧಾನವಾಗಿ ನಿಮ್ಮ ಮನಸ್ಸಿನೆಲ್ಲ ಆಕಾಂಕ್ಷೆಗಳನ್ನೆಲ್ಲ ಆ ಸ್ವಾಮಿಗೆ ನಿವೇದನೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಗಳೇ, ಗವಿಗಂಗಾಧರೇಶ್ವರ ಆ ದೇಗುಲದಲ್ಲಿ ನೆಲೆಸಿರೋದು ಹೇಗೆ, ಹಿನ್ನೆಲೆ ಏನು ಅಂತ? ಅಲ್ಲಿ ನೋಡಿ, ಹಿಂದೆ ಒಂದು ಏನು ಹೇಳುತ್ತೆ ಶಿವಪುರಾಣದಲ್ಲಿ ಅಂತಂದರೆ, ಎಷ್ಟೋ ಋಷಿಗಳು, ರಾಕ್ಷಸರು, ನಾವು ತಪಸ್ಸು ಮಾಡಬೇಕಾದ್ರೆ ಎಷ್ಟೋ ರಾಕ್ಷಸರುಗಳು ಅವ್ರಿಗೆ ಋಷಿಮುನಿಗಳಿಗೆ ತಪಸ್ಸನ್ನು ಭಂಗಪಡಿಸೋದಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ. ಹಾಗಾಗಿ ಪರಮೇಶ್ವರನಿಗೆ ಆರಾಧನೆ ಮಾಡೋಕ್ಕೆ ಆಗ್ತಾ ಇರಲ್ಲ, ಬಿಡಲ್ಲ ಅವರು ರಾಕ್ಷಸರುಗಳು. ಹಾಗಾಗಿ ಕೆಲವು ಋಷಿಮುನಿಗಳು ಏನು ಮಾಡ್ತಾರೆ ಅಂದರೆ, ಗೌಪ್ಯವಾಗಿ ಗುಹೆ ಒಳಗಡೆ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತಾರೆ. ಕೆಲವು ಗುಹಾಂತರ ದೇವಾಲಯಗಳು ನೋಡಿ, ಎಷ್ಟೋ ಒಳಗಡೆ ಬಂಡೆ ಒಳಗಡೆ ಹೋಗಿ ಅಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಯಾಕೆ, ಇದ್ರ ಹಿನ್ನೆಲೆ ಏನು ಅಂತ ತಿಳ್ಕೊಂಡಾಗ, ಅಲ್ಲಿ ರಾಕ್ಷಸರು ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕಾಗಲಿ, ತಪಸ್ಸುಗಳನ್ನು ಮಾಡೋದಕ್ಕಾಗಲಿ ಮಾಡ್ತಾ ಇರಲಿಲ್ಲ. ಅವ್ರಿಗೆ ಅಡಚಣೆ ಮಾಡೋರು. ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಗೆ ಗುಹಾಂತರದ ಒಳಗಡೆ, ಗವಿ ಒಳಗಡೆ ಹೋಗಿ ಶಿವನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿಂದ ಸುಖ ಸಂತೋಷವನ್ನು, ಅಲ್ಲಿಂದ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಹವಿಸ್ಸನ್ನು ಕೊಡ್ತಕ್ಕಂಥದ್ದು, ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಋಷಿಮುನಿಗಳು ಮಾಡ್ತಾಯಿದ್ರು. ಹಾಗಾಗಿ ಈ ದೇವಾಲಯ ಬಂದು ವಿಶೇಷವಾಗಿರ್ತಕ್ಕಂಥದ್ದು ಗವಿ ಒಳಗಡೆ ಇರ್ತಕ್ಕಂಥದ್ದು. ಶಿವಗಂಗೆ ಒಳಗಡೆ ನೋಡಿ, ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗವಿಗಂಗಾಧರೇಶ್ವರ. ಇಲ್ಲಿರ್ತಕ್ಕಂಥ ಗುಟ್ಟಳ್ಳಿಯಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರನಿಗೂ ಆ ಶಿವಗಂಗೆಯಲ್ಲಿರ್ತಕ್ಕಂಥ ಗವಿಗಂಗಾಧರೇಶ್ವರಿಗೂ ಅಂತರ ಒಳಗಡೆ ಇರ್ತಕ್ಕಂಥ ಗುಹಾಂತರವಾಗಿರ್ತಕ್ಕಂಥದ್ದು, ಸಂಪರ್ಕ ಕಲಿಸಿರ್ತಕ್ಕಂಥದ್ದು. ಅದು ಕಾಶಿಗೂ ಟಚ್ ಆಗಿತ್ತು ಅಂತ ಹೇಳ್ತಾರೆ. ಹಿಂದಿನ ಕಾಲದಲ್ಲಿ, ಚೋಳರ ಕಾಲದಲ್ಲಿ ಮಹಾನಿಂದ ಯುಗಗಳೇ ಆಗಿರುತ್ತೆ, ಅಲ್ಲಿ ದಾರಿ ಇತ್ತು ಅಂತ ಹೇಳುತ್ತೆ. ಹಾಗಾಗಿ ಕೆಲವೊಂದು ದೇವಾಲಯಗಳಲ್ಲಿ ಗುಹಾಂತರದ ಒಳಗಡೆ, ಅಂದರೆ ಗವಿ ಒಳಗಡೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿರ್ತಾರೆ. ಇಲ್ಲಿ ವಿಶೇಷತೆ ಏನಂತಂದರೆ, ರಾಕ್ಷಸರು ದೇವಾನು ದೇವತೆಗಳಿಗಾಗಲಿ ಋಷಿಮುನಿಗಳಿಗಾಗಲಿ ನಾವು ಪೂಜೆ ಮಾಡ್ತಕ್ಕಂಥದ್ದಕ್ಕೆ ಭಂಗ ಬರಬಾರ್ದು ಅಂಥೇಳಿ ಗವಿ ಒಳಗಡೆ ಕುಂಡ್ರಿಸಿರ್ತಕ್ಕಂಥದ್ದು, ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದೇ ಕಲ್ಲಿನಲ್ಲಿರ್ತಕ್ಕಂಥದ್ದು ಪಾಣಿಪೀಠ ಆಗಲಿ, ಆ ಶಿವನ ಲಿಂಗವಾಗಲಿ ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇದು ಈಗ ಯುಗದಲ್ಲ, ಯುಗಾಂತರದಿಂದ ಬಂದಿರತಕ್ಕಂಥದ್ದು ಗವಿಗಂಗಾಧರೇಶ್ವರ. ಅಮ್ಮ ಎಸ್ ಗುರುಜಿ, ಧನ್ಯವಾದಗಳು. ಇಷ್ಟೆಲ್ಲ ವಿಶೇಷವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ತುಂಬ ಒಳ್ಳೆಯದಾಗಲಮ್ಮ.